ನೋಡಿ ಸರ್, ಇವತ್ತಿನ ಗಾತ್ರಕ್ಕೇ ಕೊಡ್ತಾ ಇದ್ದಾರೆ. GST ಒಳಗಂತೂ ನೋಡಿರಿ, ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಬಂದಿದ್ದಾವೆ, ನೀರಾವರಿ ಯೋಜನೆ, ಇದನ್ನೆಲ್ಲ ನಾವು ಬರುವಂಥ ದಿವಸಗಳಲ್ಲಿ ನಮ್ಮ ಪಕ್ಷದಿಂದ ಬಹಿರಂಗಪಡಿಸ್ತೀವಿ. ಏನೇನು ಅಭಿವೃದ್ಧಿ ಮನಮೋಹನ್ ಸಿಂಗ್ರಿದ್ದಾಗ ಎಷ್ಟು ಹಣ ಬಂದಿದೆ, ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಎಷ್ಟು ಹಣ ಬಂದಿದೆ ಅನ್ನೋಂಥದ್ದು ಅಂಕಿ ಸಂಖ್ಯೆಗಳ ಮೂಲಕನೇ ನಾವು ದಾಖಲೆ ಬಿಡುಗಡೆ ಮಾಡ್ತೀವಿ. ನನ್ನ ಬಳಿ ಇಲ್ಲ. ನಾ ಹೇಳೋದು ಇಷ್ಟೇ, ಯಾವುದೇ ರೀತಿ ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ, ಯಾವುದೇ ನೀರಾವರಿ ಯೋಜನೆಯಲ್ಲೂ ಸಹ ಅನ್ಯಾಯ ಇಲ್ಲ. ಅನ್ಯಾಯ ಏನಾದರೂ ಆಗಿದ್ದರೆ ಅದು ಸೋನಿಯಾ ಗಾಂಧಿಯವರಿಂದ. ಯಾವುದೋ ಅವ್ರು ಹೇಳಿದರು ಆಮೇಲೆ ಗೋವಾದ ಒಂದು ಭಾಷಣದಲ್ಲಿ, ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಕಳಸಾ ಬಂಡೂರಿಯಲ್ಲಿ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರು. ಅಂದರೆ ಇವರು ಕರ್ನಾಟಕ ಯಾರು ಅನ್ಯಾಯ ಮಾಡ್ಯಾರ ಅನ್ನೋದು ಸ್ಪಷ್ಟ ಇದೆ. ಇದನ್ನು ಈ ರೀತಿ ಬೇಜವಾಬ್ದಾರಿ ಅಂಕಿ ಸಂಖ್ಯೆಯೊಂದಿಗೆ ಬರಲಿ ಅವರು, DK ಶಿವಕುಮಾರ್ ಅವರು, DK ಸುರೇಶ್ ಅವರು ಬರಲಿ, ಅದನ್ನು ಚರ್ಚೆ ಮಾಡೋಣ. ಅನ್ಯಾಯ ಆಗಿದ್ದರೆ ನಾವು ಹೋರಾಟ. ನೋಡಿರಿ, ಇನ್ನು ಪ್ರವಾಹ ಬಂದಾಗ ಪ್ರಧಾನಮಂತ್ರಿಗಳು ನಮ್ಗೆ ಅನುದಾನ ಕೊಡಲಿಲ್ಲ, ನಾನೇ ಪ್ರತಿಭಟನೆ ಮಾಡಿದ್ದೆಲ್ಲ. ನನಗೂ ಅವು ನೋಟಿಸ್ ಕೊಟ್ಟಿದ್ರು. ಅವಾಗೂ ನೋಟಿಸ್ ಸುರಿಮಳೆ ಅವಾಗಲೂ ಇರ್ತದೆ ನನ್ನ ಮೇಲೆ. ಈ ಸಲನೇ ನೋಟಿಸ್ಗಳು ಬರ್ತಾಯಿಲ್ಲ ಒಂದು ವರ್ಷದಿಂದ. ಮೊದಲೆಲ್ಲ ನೋಡಿ ಸರ್, ಇವತ್ತಿನ ಗಾತ್ರಕ್ಕೇ ಕೊಡ್ತಾ ಇದ್ದಾರೆ. GST ಒಳಗಂತೂ ನೋಡಿರಿ, ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಬಂದಿದ್ದಾವೆ, ನೀರಾವರಿ ಯೋಜನೆ, ಇದನ್ನೆಲ್ಲ ನಾವು ಬರುವಂಥ ದಿವಸಗಳಲ್ಲಿ ನಮ್ಮ ಪಕ್ಷದಿಂದ ಬಹಿರಂಗಪಡಿಸ್ತೀವಿ. ಏನೇನು ಅಭಿವೃದ್ಧಿ ಮನಮೋಹನ್ ಸಿಂಗ್ರಿದ್ದಾಗ ಎಷ್ಟು ಹಣ ಬಂದಿದೆ, ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಎಷ್ಟು ಹಣ ಬಂದಿದೆ ಅನ್ನೋಂಥದ್ದು ಅಂಕಿ ಸಂಖ್ಯೆಗಳ ಮೂಲಕನೇ ನಾವು ದಾಖಲೆ ಬಿಡುಗಡೆ ಮಾಡ್ತೀವಿ. ನನ್ನ ಬಳಿ ಇಲ್ಲ. ನಾ ಹೇಳೋದು ಇಷ್ಟೇ, ಯಾವುದೇ ರೀತಿ ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ, ಯಾವುದೇ ನೀರಾವರಿ ಯೋಜನೆಯಲ್ಲೂ ಸಹ ಅನ್ಯಾಯ ಇಲ್ಲ. ಅನ್ಯಾಯ ಏನಾದರೂ ಆಗಿದ್ದರೆ ಅದು ಸೋನಿಯಾ ಗಾಂಧಿಯವರಿಂದ. ಯಾವುದೋ ಅವ್ರು ಹೇಳಿದರು ಆಮೇಲೆ ಗೋವಾದ ಒಂದು ಭಾಷಣದಲ್ಲಿ, ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಕಳಸಾ ಬಂಡೂರಿಯಲ್ಲಿ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರು. ಅಂದರೆ ಇವರು ಕರ್ನಾಟಕ ಯಾರು ಅನ್ಯಾಯ ಮಾಡ್ಯಾರ ಅನ್ನೋದು ಸ್ಪಷ್ಟ ಇದೆ. ಇದನ್ನು ಈ ರೀತಿ ಬೇಜವಾಬ್ದಾರಿ ಅಂಕಿ ಸಂಖ್ಯೆಯೊಂದಿಗೆ ಬರಲಿ ಅವರು, DK ಶಿವಕುಮಾರ್ ಅವರು, DK ಸುರೇಶ್ ಅವರು ಬರಲಿ, ಅದನ್ನು ಚರ್ಚೆ ಮಾಡೋಣ. ಅನ್ಯಾಯ ಆಗಿದ್ದರೆ ನಾವು ಹೋರಾಟ. ನೋಡಿರಿ, ಇನ್ನು ಪ್ರವಾಹ ಬಂದಾಗ ಪ್ರಧಾನಮಂತ್ರಿಗಳು ನಮ್ಗೆ ಅನುದಾನ ಕೊಡಲಿಲ್ಲ, ನಾನೇ ಪ್ರತಿಭಟನೆ ಮಾಡಿದ್ದೆಲ್ಲ. ನನಗೂ ಅವು ನೋಟಿಸ್ ಕೊಟ್ಟಿದ್ರು. ಅವಾಗೂ ನೋಟಿಸ್ ಸುರಿಮಳೆ ಅವಾಗಲೂ ಇರ್ತದೆ ನನ್ನ ಮೇಲೆ. ಈ ಸಲನೇ ನೋಟಿಸ್ಗಳು ಬರ್ತಾಯಿಲ್ಲ ಒಂದು ವರ್ಷದಿಂದ. ಮೊದಲೆಲ್ಲ